ಸ್ನೇಹಿತರೆ ನಮಸ್ತೆ. ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು SS ಘಾಟಿ ಮೇಲಿಂಗೂರು ಗ್ರಾಮ ಸರ್ವೆ ನಂಬರ್ 38 ಬರುತ್ತೆ. ಈ ಜಮೀನು ನನಗಿಂತ 60-70 ವರ್ಷ ಪೊಸಿಷನಾಗಿದ್ದು, ಈ 60-70 ವರ್ಷ ಪೊಸಿಷನಾಗಿದ್ದು 17-18 ನನಗೆ ಗ್ರಾಂಟ್ ಆಗಿರ್ತೈತೆ. ಈ ಜಮೀನು XMLA ನಿಸರ್ಗ ನಾರಾಯಣ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದವರು. ಈ ಪಕ್ಕದ ಜಮೀನು ಅವ್ರದ್ದು. ಪಕ್ಕದ ಜಮೀನು ಏನಾಗಿದೆ ಅಂದರೆ, ಈ ಜಮೀನು ನಮಗೆ ಬರುತ್ತೆ. ಇದು ಗೋಮಾಳ ಜಮೀನು. ಇದು 38 ನೋಡಿರಿ, ಪಕ್ಕದ ಜಮೀನು ಇದು ಅವ್ರ ಜಮೀನು. ಇದು 34/4 ಅವ್ರದ್ದು. ನಮ್ಮ ನೋಡ್ರಿ ಜಮೀನು ಬದಿ ಬಿಟ್ಟು ನಾನು ಕಾಂಪೌಂಡ್ ಹಾಕಿರೋಂಥದ್ದು, ನಾನು ಬದಿ ಹಾಕಿರೋಂಥದ್ದು ಇದು. ಈ ಮೂಲೆ ಹೊಡಿಲಿ ಅಣ್ಣ, ಹೊಡೆದಿಲ್ಲ ಅಲ್ಲಿ. ಇಲ್ಲ ಎದ್ಕೊಳ್ರ, ಕಲ್ಲಗಳು ಎದ್ಕೊಳ್ರ. ಲಾಸ್ಟ್ ನೋಡಿ ಇಷ್ಟು ಮರನೂ ಇವನ ಆಯ್ತಾ. ಇದು ಇಲ್ಲಿಗೆ ಎಲ್ಲ ಬಿದ್ದಿದ್ದು. ಪೆನ್ಸಿಲಯ್ಯ ಅಂತ ಮೊದಲು ಪರ್ಚೇಸ್ ಮಾಡಿದ್ದ ಅಲ್ಲೇನು ಇದನ್ನ. ಮರ ಏನು ಬಿಟ್ಟು ಮರ ನೋಡ್ಕೊಂಡಿದ್ದ ಕಾಂಪೌಂಡ್ ಹಾಕಿ ನೀರು ಹಾಕೊಳ್ಳೋಕ್ಕೆ, ಹುಡುಗರಿಗೆ ನೀರು ಹೊಡ್ಸ್ಕೊಳ್ಳೋಕ್ಕೆ ಕೆಳಗಿರೋದಲ್ಲ ಅದಕ್ಕೆ ಟ್ಯಾಂಕ್. ಲಾಸ್ಟ್ ನೋಡಿ ಇಷ್ಟು ಮರನೂ ಇವನ ಆಯ್ತಾ. ಇದು ಇಲ್ಲಿಗೆ ಎಲ್ಲ ಬಿದ್ದಿದ್ದು. ಪೆನ್ಸಿಲಯ್ಯ ಅಂತ ಮೊದಲು ಪರ್ಚೇಸ್ ಮಾಡಿದ್ದ ಅಲ್ಲೇನು ಇದನ್ನ. ಮರ ಏನು ಬಿಟ್ಟು ಮರ ನೋಡ್ಕೊಂಡಿದ್ದ ಕಾಂಪೌಂಡ್ ಹಾಕಿ ನೀರು ಹಾಕೊಳ್ಳೋಕ್ಕೆ, ಹುಡುಗರಿಗೆ ನೀರು ಹೊಡ್ಸ್ಕೊಳ್ಳೋಕ್ಕೆ ಕೆಳಗಿರೋದಲ್ಲ ಅದಕ್ಕೆ ಟ್ಯಾಂಕ್. ನನ್ನ ಹೆಸರು ನಾಗೇಶ್ ಅಂದ್ಬಿಟ್ಟು, ನಮ್ಮ ಗ್ರಾಮ ಬಂದು ಘಾಟಿ ಮೇಲಿಂಗೂರು ಗ್ರಾಮ 38 ಸರ್ವೆ ನಂಬರ್ ಒಳಗೆ 1 ಎಕರೆ 20 ಗುಂಟೆ ಗ್ರಾಂಟ್ ಆಗಿದ್ದು. ನನಗೆ 60-70 ವರ್ಷ ಪೊಸಿಷನ್ ಆಗಿದ್ದೀವಿ. 17-18 ನಮಗೆ ಗ್ರಾಂಟ್ ಆಗಿದೆ ಜಮೀನು. ಗ್ರಾಂಟ್ ಆಗಿ ಸಾಗುವಳಿ ಚೀಟಿ ಕೊಟ್ಟು ಪಾಣಿ ಎಲ್ಲ ಆಗಿ ಖಾತೆ ಎಲ್ಲ ಆಗಿದೆ ನನ್ನ ಹೆಸರಿಗೆ, ನಾಗೇಶ್ ಹೆಸರೊಳಗೆ. ಪಕ್ಕದ ಜಮೀನವರು 34/4 4ರೊಳಗಿರೋದು ನಿಸರ್ಗ ನಾರಾಯಣ ಮೇಲೆ ತೊಗೊಂಡಿದ್ದಾರೆ. ಅದು ಪಿತ್ರಾಜಿತ ಆಸ್ತಿ, ಮೂಲ ಆಸ್ತಿ. ಅದು ಅವ್ರದ್ದು ಅಲ್ಲ, ಮೂಲ ಆಸ್ತಿ ತೊಗೊಂಡು ಈ 38 ಜಮೀನೊಳಗೆ ನಾವು ಏನಿದ್ದೀವಿ ಆ ಜಮೀನು ಇದು ಮಾಡ್ಕೊಳಕ್ಕೆ ಬಂದಿದ್ದಾರೆ. ಅವರು ನಮಗೆ ಕೊಲೆ ಬೆದರಿಕೆ ಎಲ್ಲ ಹಾಕ್ತಾವ್ರೆ. ಇದು ಜಮೀನು ನಮಗೆ ಬರುತ್ತೆ ಬಿಟ್ಕೊಡು ಅಂತ. ಹಂಗಾಗಿ ನಾವು ಬಿಟ್ಕೊಡ್ತಾ ಇಲ್ಲ. ನಮಗೆ ಇದು ಜಮೀನು ನಮಗೆ ದಾಖಲೆ ಆಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರು ನಮ್ಮ ತಾಗೂ ದಾಖಲೆ ಐತೆ, ನಮ್ಗೆ 100 ವರ್ಷದ ಹಿಂದೆಗಡೆ ದಾಖಲೆ ಐತೆ, ನಮ್ಗೆ 100 ವರ್ಷದ ಹಿಂದೆಗಡೆ ದಾಖಲೆ ಐತೆ ಅಂತ ಬೇರೆ ಫೋನ್ ಮಾಡಿ ನಮಗೆ ಕೊಲೆ ಬೆದರಿಕೆ ಹಾಕ್ತಾವ್ರೆ. ನೀವು ಜಾಗ ಬಿಟ್ಕೊಡ್ತಾ ಇದ್ದೀವಿ, ನಿಮ್ಮ ಕೊಲೆ ಬೆದರಿಕೆ ಹಾಕಿ ನಿಮಗೆ ಓಡಾಡೋಕ್ಕೆ ಬಿಡಲ್ಲ, ಜಮೀನು ಬಿಟ್ಕೊಡು ಅಂತ ಅವ್ರು ನಮಗೆ ಹಿಂಸೆ ಇಕ್ತವ್ರೆ. ಸ್ಟೇಷನ್ಗೆ ಹಾಕ್ಸ್ತೀವಿ ಅಂತ ಹೇಳಿದ್ದಾರೆ.